ಕಳಬೇಡ ಕೊಲಬೇಡ ಹೊಸಿಯ ನುಡಿಯಲು ಬೇಡ ಅಂತ ಬಸವಣ್ಣ ಸಾರಿ ಸಾರಿ ಹೇಳಿದ್ರು. ಬಸವ ತತ್ವ ಸ್ವೀಕರಿಸಿ ಲಿಂಗ ದೀಕ್ಷೆ ಪಡೆದ ಮಠಾಧೀಶರಾಗಿದ್ದ ಮುಸ್ಲಿಂ ವ್ಯಕ್ತಿಯೊಬ್ಬರು ತಮ್ಮ ಮೂಲ ಧರ್ಮದ ಬಗ್ಗೆ ಗ್ರಾಮಸ್ಥರಿಗೆ ಮಾಹಿತಿಯನ್ನು ಕೊಟ್ಟಿಲ್ಲ. ಅಲ್ಲದೆ ತಮ್ಮ ದಾಖಲಾತಿಗಳಲ್ಲಿ ಮೂಲ ಧರ್ಮದ ಹೆಸರನ್ನೇ ಉಳಿಸಿಕೊಂಡಿರೋದು ಬಹಿರಂಗವಾಗಿದೆ. ಭಕ್ತರ ಆಕ್ಷೇಪದ ಬಳಿಕ ಸ್ವಾಮೀಜಿ ಪೀಠ ತ್ಯಾಗ. ಮುಸ್ಲಿಂ ಧರ್ಮದ ದಾಖಲೆ ಇದ್ದಿದ್ದಕ್ಕೆ ಆಕ್ಷೇಪ. ಈತ ಯಾದಗಿರಿ ಜಿಲ್ಲೆ ಶಹಪುರ ಮೂಲದ ಮಹಮ್ಮದ್ ನಿಸಾರ್. ಮುಸ್ಲಿಂ ಸಮುದಾಯದ ನಿಸಾರ್ ವಿಶ್ವಗುರು ಬಸವಣ್ಣನವರ ತತ್ವ ಚಿಂತನೆಗಳಿಂದ ಪ್ರಭಾವಿತರಾಗಿ ಕಳೆದ ವರ್ಷ ಬಸವ ಕಲ್ಯಾಣದ ಬಸವ ಪ್ರಭು ಸ್ವಾಮೀಜಿಯಿಂದ ಜಂಗಮ ದೀಕ್ಷೆ ಪಡೆದಿದ್ರು. ಇವರ ಹೆಸರನ್ನ ನಿಜಲಿಂಗ ಸ್ವಾಮೀಜಿ ಎಂದು ಮರು ನಾಮಕರಣ ಮಾಡಲಾಗಿತ್ತು. ಬಸವ ತತ್ವ ಪ್ರಚಾರಕರಾಗಿದ್ದ ಇವರನ್ನು ಗುಂಡ್ಲುಪೇಟೆ ತಾಲೂಕು ಚೌಡಹಳ್ಳಿಯ ಗುರುಮಲ್ಲೇಶ್ವರ ಶಾಖಾಮಠದಲ್ಲಿ ನೂತನ ಕಟ್ಟಡ ನಿರ್ಮಿಸಿದ್ದ ಮಹದೇವ ಪ್ರಸಾದ್ ಅನ್ನೋರು 1.5 ತಿಂಗಳ ಹಿಂದೆ ಸ್ವಾಮೀಜಿಯೊಬ್ಬರ ಶಿಫಾರಸ್ಸಿನ ಮೇರೆಗೆ ಕರೆತಂದು ಮಠಾಧೀಶರನ್ನಾಗಿ ಮಾಡಿದ್ರು. ಕಳೆದ 1.5 ತಿಂಗಳಿನಿಂದ ಚೌಡಹಳ್ಳಿಯ ಗುರುಮಲ್ಲೇಶ್ವರ ಮಠದಲ್ಲಿ ಪ್ರವಚನ, ಧಾರ್ಮಿಕ ಕಾರ್ಯ ನಡೆಸಿಕೊಂಡು ಬರ್ತಾ ಇದ್ದ ನಿಜಲಿಂಗ ಸ್ವಾಮೀಜಿ ಮೂಲತಃ ಮುಸ್ಲಿಂ ಧರ್ಮದ ವ್ಯಕ್ತಿ ಅನ್ನೋದನ್ನ ಗ್ರಾಮಸ್ಥರಿಗೆ ತಿಳಿಸಿರಲಿಲ್ಲ ಎನ್ನಲಾಗಿದೆ. ಆದರೆ ಮಠದ ಭಕ್ತರೊಬ್ಬರಿಗೆ ದಾಖಲೆಗಳನ್ನು ನೀಡಿದ್ದು ಅದರಲ್ಲಿ SSLC ಅಂಕಪಟ್ಟಿ ಹಾಗೂ ಆಧಾರ್ ಕಾರ್ಡ್ ಹೆಸರು ನಿಸಾರ್ ಮೊಹಮ್ಮದ್ ಅನ್ನೋದು ಗೊತ್ತಾಗಿದೆ. ನಮ್ಮ ಚೌಡಹಳ್ಳಿ ಮಠದಲ್ಲಿ ಈಗ 1.5 ತಿಂಗಳ ಹಿಂದೆ ಒಬ್ಬರು ಶ್ರೀಗಳು ಬಂದಿದ್ರು. ಅವರು ತಮ್ಮ ಧರ್ಮವನ್ನು ಇದನ್ನು ಬಚ್ಚಿಟ್ಟು ಅವರು ತಪ್ಪು ಮಾಡಿದ್ದಾರೆ. ನಮಗೆ ಅದು ಆಧಾರ್ ಕಾರ್ಡು ಮತ್ತು ಅವರು DL ನೋಡೋದ ನಂತರ SLC ಮಾರ್ಕ್ಸ್ ಕೊಡು ಎಲ್ಲವೂ ನೋಡೋದ ನಂತರ ಅವರು ಮುಸ್ಲಿಮ್ಸ್ ಅಂತ ಗೊತ್ತಾಗಿದೆ. ನಮ್ಮಲ್ಲಿ ಯಾರೇ ಲಿಂಗ ದೀಕ್ಷೆ ಮಾಡ್ಕೊಂಡು ಲಿಂಗವನ್ನು ಕಟ್ತಂಥವರೆಲ್ಲ ಲಿಂಗವಂತರಾಗ್ತಾರೆ, ಲಿಂಗಾಯತರಾಗ್ತಾರೆ. ಹಾಗಾಗಿ ಅವರು ನಿನ್ನೆ ಊರವರೆಲ್ಲ ಸೇರಿ ನಾವು ಅವರನ್ನು ಯಾವ ತೀರ್ಮಾನ ತಗೊಂಡು ಅವರೆಲ್ಲಿಂದ ಬಂದಿದ್ರು ಅಲ್ಲಿಗೆ ಅವರನ್ನು ಕಳಿಸ್ಕೊಡೋ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ನಾನು ಅನ್ಯ ಧರ್ಮದವನಾದರೂ ಬಸವ ತತ್ವದಿಂದ ಆಕರ್ಷಿತನಾಗಿ ಜಂಗಮ ದೀಕ್ಷೆ ಪಡೆದಿದ್ದೇನೆ ಎಂದು ನಿಜಲಿಂಗ ಸ್ವಾಮೀಜಿ ಮಾಹಿತಿ ನೀಡಿದ್ದಾರೆ. ಆದರೆ ತಾವು ಮುಸ್ಲಿಂ ಧರ್ಮದಿಂದ ಮತಾಂತರ ಆಗಿರುವ ಬಗ್ಗೆ ಮಾಹಿತಿ ಮುಚ್ಚಿಟ್ಟಿದ್ದಕ್ಕೆ ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ದಾಖಲಾತಿಗಳಲ್ಲಿ ಮೂಲ ಹೆಸರನ್ನೇ ಉಳಿಸಿಕೊಂಡಿರುವ ಬಗ್ಗೆ ಆಕ್ಷೇಪಿಸಿದ್ದಾರೆ. ಗುಂಡ್ಲುಪೇಟೆ ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ಸಭೆ ನಡೆದಿದ್ದು ಗ್ರಾಮಸ್ಥರಿಂದ ಇಷ್ಟವಿಲ್ಲದಿದ್ದರೆ ತಾವು ಸ್ವಾಮೀಜಿ ಆಗಿ ಮುಂದುವರಿಯುವುದಿಲ್ಲ ಎಂದು ಪೀಠ ತ್ಯಾಗ ಮಾಡಿದ ನಿಜಲಿಂಗ ಸ್ವಾಮೀಜಿ ಯಾದಗಿರಿಗೆ ವಾಪಸ್ ತೆರಳಿದ್ದಾರೆ. SM ನಂದೀಶ್, ನ್ಯೂಸ್ 18, ಚಾಮರಾಜನಗರ.